ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಡ್ಡಿಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರಾ ಅಶ್ವೇತ್. ಇವತ್ತು ನಾನ್ ವೆಜಿಟೇರಿಯನ್ಸ್ಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ, ಬಾಡೂಟದ ರೆಸಿಪಿ, ಕೀಮಾ ಇದ್ಕಿದ ಬೇಳೆ ಸಾರು. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕೀಮಾ ಅವರೆಕಾಳು ರೆಸಿಪಿ. ಇದ್ಕಿದ ಬೇಳೆ ಕೈಮಾ ಸಾರಿಗೆ ಒಂದು ಒಳ್ಳೆ ಮಸಾಲೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಇಲ್ಲಿ ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 2 ದಪ್ಪಗೆ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ. 1 ಹಿಡಿಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆನಲ್ಲಿ. ಹಾಗೆ ಇಲ್ಲಿ 1-2 ಏಲಕ್ಕಿ ಹಾಗೆ ಲವಂಗ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಅಥವಾ ತೆಂಗಿನ ಚೂರನ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಜಾಸ್ತಿ ತೆಂಗಿನ ತುರಿ ತೆಂಗಿನಕಾಯಿ ಎಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗ್ಬಿಡಿ, ಸಾಕಷ್ಟೇ, ಚೆನ್ನಾಗಿರುತ್ತೆ ಸಾರು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲಿ ನಾನು 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಬೇಕಿದ್ರೆ 1 ಸ್ಪೂನಷ್ಟು ಗಸಗಸೆ ಅಥವಾ 1 ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಸಾರು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಹುರ್ಗಡ್ಲೆ ಮತ್ತು ಗಸಗಸೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಆ್ಯಡ್ ಮಾಡಲಿಲ್ಲ. ಇಲ್ಲೊಂದು 4 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 3 ಸ್ಪೂನಷ್ಟು ಅಚ್ಕಾರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಆರಿದ ನಂತರ ರುಬ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಕಾಯಿದ ನಂತರ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊಂಬಿಡಿ, ಉದ್ದುದಕ್ಕೆ ಹೆಚ್ಕೊಂಡು ಸ್ವಲ್ಪ ಬಾಡಿಸಿದ ನಂತರ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ನೋಡಿ, ಏನು ಹೇಳಿ, ನಮ್ಮ ಹೀರೋ ಇದ್ಕಿದ ಬೇಳೆನ ಹಾಕೋತಾ ಇದ್ದೀನಿ. ಈ ಪ್ರಾಸೆಸ್ ಏನಕ್ಕೆ ಮಾಡಬೇಕಂದ್ರೆ ಇದ್ಕಿದ ಬೇಳೆದು ಸ್ಮೆಲ್ ಇರುತ್ತಲ್ಲ, ಒಂಥರ ಒಬ್ಬೊಬ್ಬರು ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಸ್ಟರ್ ಮಾಡ್ತಾಯಿರಿ, ಫ್ರೈ ಮಾಡ್ತಾಯಿರಿ. ಅದು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ನಿಮಗೆ ಸಾರಿಗೆ. ನಾವು ಆರ್ಲಿಕ್ಕೆ ಇಟ್ಕೊಂಡಿದ್ವಲ್ಲ ಮಸಾಲಾನ ಫ್ರೈ ಮಾಡಿ, ಈರುಳ್ಳಿ ಟೊಮೆಟೊ ಎಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೀವು ಹಾಕ್ಕೊಳ್ಳಿ, ನನ್ನ ಜೊತೆಗೆ ಮಾಡ್ಕೊಳ್ಳಿ ಸಾರು. ನಾನಿಲ್ಲಿ ಯಾವುದೇ ಮಸಾಲೆನ ವೇಸ್ಟ್ ಮಾಡ್ತಾಯಿಲ್ಲ. ಬಾಣಲಿಗೂ ನೀರು ಹಾಕ್ಕೊಂಡು ತೊಗೊತಾ ಇದ್ದೀನಿ ಮಿಕ್ಸಿಗೆ. ನಾನೊಂದು ಅರ್ಧ ಕಪ್ಪು ನೀರು ಬೇಕಾಗುತ್ತೆ, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಡ್ರರ್ ಅಂತ ಮಿಕ್ಸಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಪ್ಪ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿದೆ ನಮ್ಮ ಮಟನ್ ಸಾರಿಗೆ, ಕೈಮಾ ಸಾರಿಗೆ. ಇಲ್ಲಿ ನಾನು 2-3 ಸ್ಪೂನಷ್ಟು ಮಸಾಲೆನ ತೆಗೆದಿಟ್ಕೊತಾ ಇದ್ದೀನಿ. ಮುಂದೆ ನೋಡೋಣ ಇದು ಮಸಾಲೆ ಏನಕ್ಕೆ ಯೂಸ್ ಆಗುತ್ತೆ ತೆಗೆದಿಟ್ಕೊಂಡಿರೋದು ಅಂತ. ಅದೇ ಸೇಮ್ ಮಿಕ್ಸಿನಲ್ಲಿ ನಾನು ಕೈಮಾನ ತೊಳ್ಕೊಂಡು ಮಟನ್ ಕೈಮಾನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದರೊಟ್ಟಿಗೆ ನಾವು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಟಿಪ್ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ಕೈಮಾ ಉಂಡೆ ಒಡಿದೇ ಇರೋದಕ್ಕೆ ಇಲ್ಲಿ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಮೊಟ್ಟೆ ಆ್ಯಡ್ ಮಾಡೋದ್ರಿಂದ ಕೈಮಾ ಉಂಡೆ ಸಾರಿನಲ್ಲಿ ಒಡೆಯೋದಿಲ್ಲ. ಸೊ ನೀವು ನಿಮ್ಮ ಮನೆಯಲ್ಲಿ ಕೈಮಾ ಉಂಡೆ ಸಾರು ಮಾಡಿದಾಗ ಈ ಒಂದು ಟಿಪ್ನ ಟ್ರೈ ಮಾಡಿ. ಒಂದು ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಹಾಕಿ ಒಂದು ಡ್ರರ್ ಅಂತ ಒಂದು ಇದು ಮಾಡ್ಕೊಂಬಿಡಿ, ಸಾಕು. ತುಂಬ ಮಿಕ್ಸಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಕೈಮಾದು ತಯಾರಾಗಿದೆ. ಅದರೊಟ್ಟಿಗೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಪುದೀನ, ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಒಂದು 2-3 ಸ್ಪೂನಷ್ಟು ಹುರ್ಗಡ್ಲೆ ಹಿಟ್ಟು, ಒಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಅಚ್ಕಾರ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ನಮ್ಮ ಕೈಮಾ ಮಿಕ್ಸ್ಚರ್ ರೆಡಿಯಾಗಿದೆ. ಅಕಸ್ಮಾತ್ ನಿಮ್ಗೇನಾದರೂ ಈ ಕೈಮಾ ಮಿಕ್ಸ್ಚರ್ ತೆಳುವಾಯಿತು ಅಂದಲ್ಲಿ ಇನ್ನೊಂದು ಸ್ವಲ್ಪ ನೀವು ಹುರ್ಗಡ್ಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಈಗ ಸಣ್ಣ ಉಂಡೆಗಳು ಮಾಡ್ಕೊಂಡ್ಬಿಡೋಣ. ತುಂಬ ದಪ್ಪದ ಮಾಡ್ಲಿಕ್ಕೆ ಹೋಗ್ಬಿಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಎಲ್ಲ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ನೀವು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಕಣ್ರಿ ಒಂದು ಕೈಮಾ ಸಾರು.
ಇಲ್ಲಿ ಒಂದು ಕುಕ್ಕರ್ನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಕಪ್ನಷ್ಟು ಸಣ್ಣಗೆ ಹೆಚ್ಚಿದಂಥ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಲ್ಲನೂ. ಹಾಗೆ ನಾವು ಮಸಾಲೆ ಮಾಡಿದ್ದನ್ನ ಹಾಕೋತಾ ಇದ್ದೀವಿ. ಮಸಾಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಲಿಕ್ಕೆ ಬಿಟ್ಬಿಡಿ. ಕುದೀತಾ ಇರಬೇಕಾದ್ರೆ ನಾವು ಹಸಿ ವಾಸನೆ ಹೋಗಲಿ ಅಂತ ಹುರ್ಕೊಂಡಿದ್ವಲ್ಲ ಇದ್ಕಿದ ಬೇಳೆನ, ಅದನ್ನು ಆ್ಯಡ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೇನು ಕುದೀತಾ ಇದೆ ಚೆನ್ನಾಗಿ ಅಂತ ಹೇಳಬೇಕಾದ್ರೆ ನಾವು ಕೈಮಾ ಉಂಡೆ ಮಾಡ್ಕೊಂಡಿದ್ವಲ್ಲ, ಆ ಉಂಡೆಗಳನ್ನೆಲ್ಲ ನಮ್ಮ ಸಾರಿಗೆ ಬಿಟ್ಕೊಂಡ್ಬಿಡೋಣ. ಎಲ್ಲನೂ ಸ್ವಿಮ್ ಮಾಡ್ಲಿಕ್ಕೆ ಬಿಡೋಣ ಸಾರಿನಲ್ಲಿ ಕೈಮಾ ಉಂಡೆಗಳನ್ನೆಲ್ಲ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ನೆನ್ಪಿಟ್ಕೋಬೇಕು ನೀವು, ಕೈಮಾ ಉಂಡೆ ಹಾಕಿದ ತಕ್ಷಣ ಚೆನ್ನಾಗಿ ಸೌಟ್ ತೊಗೊಂಡು ಹಿಂಗೆ ಕಲಿಸ್ಬಿಡ್ಬೇಡಿ. ಮುಂದೆ ನೋಡಿ ಪ್ರೊಸೀಜರು ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕೈಮಾ ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕೂಗಿಸ್ಲಿಕ್ಕೆ ಹೋಗಬೇಡಿ, ಕುಕ್ಕರ್ನಲ್ಲಿ ಕೂಗಿಸ್ಲಿಕ್ಕೆ ಹೋಗಬೇಡಿ, ಹಾಗೆ ಓಪನ್ನಾಗಿ ಬೇಯಿಸಿ. ನೋಡಿ ಈ ರೀತಿ ನಿಧಾನಕ್ಕೆ ಫ್ಲ್ಯಾಟ್ ಸೌಟ್ ತೊಗೊಂಡು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕವರ್ ಮಾಡಿ ಇಟ್ಬಿಡಿ. ಚೆನ್ನಾಗಿ ಬೆಂದಿರುತ್ತೆ ಕೈಮಾ, ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಥರದ ಸೌಟೇ ಯೂಸ್ ಮಾಡಿ. ಅಕಸ್ಮಾತ್ ಅದಿಲ್ಲ ಅಂದ್ರೂ ನಾರ್ಮಲ್ ಸೌಟ್ ಯೂಸ್ ಮಾಡಿದ್ರು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಒಂದು ಉಂಡೆನೂ ಹೊಡೆದಿರಲಿಲ್ಲ ನಾನು ಸಾರಿನಲ್ಲಿ, ಗೊತ್ತಾ, ತುಂಬ ಖುಷಿಯಾಯಿತು ನನಗೆ. ಇವಾಗ ನಾನು ಇಟ್ಕಿದ ಬೇಳೆ ಹಾಗೆ ಕೈಮಾ ಬೆಂದಿದೆಯಾ ಅಂತ ನೋಡೋ ಸ್ಟೇಜ್ ಇದು. ನೀವು ನೋಡಿ ನಿಮ್ಮ ಮನೇಲಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ನಿಮ್ಮ ಮನೇಲೂ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಇಟ್ಕಿದ ಬೇಳೆ. ಕೈಮಾ ತುಂಬಾ ಬಿಸಿ ಇತ್ತುಕೊಂಡ್ರಿ, ಸಿಕ್ಕಾಪಟ್ಟೆ. ಲಿಟ್ರಲಿ ಹೇಳ್ಬೇಕಂದ್ರೆ ಕೈ ಸುಡ್ತು ನನಗೆ. ಕೈಮಾನು ಚೆನ್ನಾಗಿ ಬೆಂದಿದೆ. ನನಗೆ ಉಪ್ಪು ಸಾಲಿಲ್ಲ ಸಾರಿಗೆ, ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ, ಅಕಸ್ಮಾತ್ ಕಾಳೆಲ್ಲ ಕೆಳಗಡೆ ಸೀದ್ಗಿರೋದು ಅಂತ. ಈಗ ರುಚಿಯಾದಂತಹ ಇಟ್ಕಿದ ಬೇಳೆ ಕೈಮಾ ಸಾರು ರೆಡಿಯಾಗಿದೆ. ನಾನಿಲ್ಲಿ ಮುದ್ದೆ ಒಟ್ಟಿಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಗೀ ರೈಸ್ ಜೊತೆನಾದರೂ ಮಾಡ್ಬೋದು, ಮುದ್ದೆ ಒಟ್ಟಿಗಾದ್ರೂ ಮಾಡ್ಬೋದು, ಇಲ್ಲ ನಾರ್ಮಲ್ ವೈಟ್ ರೈಸ್ ಜೊತೆಗಾದರೂ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ನೋಡಿ. ಕೈಮಾ ಚೆನ್ನಾಗಿ ಬೆಂದಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಒಟ್ಟಿಗೆ, ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾರು. ತುಂಬ ಅದ್ಭುತವಾಗಿ ತುಂಬ ರುಚಿಯಾಗಿದೆ ಈ ಒಂದು ಇಟ್ಕಿದ ಬೇಳೆ ಕೈಮಾ ಸಾರು ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಈ ಅವರೆಕಾಳು ಸೀಸನ್ ಮುಗಿಯೋಷ್ಟೊತ್ತಿಗೆ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.